ವೆಲ್ಕಮ್ ಪ್ಯಾರಡೈಸ್ ಬೀಚ್ಗೆ. ಇದು ಏಕಾಸ್ ಬೀಚ್ ಪಕ್ಕದಲ್ಲೇ ಇದೆ. ಬಟ್ ಈ ಬೀಚು ನಾರ್ಮಲಿ ಯಾರೂ ಬರೋದಿಲ್ಲ, ಫ್ಯೂ ಪೀಪಲ್ ಬರ್ತಾರೆ. ಇಟ್ ಇಸ್ ಜಸ್ಟ್ ಬ್ಯೂಟಿಫುಲ್ ಯಾರ್ ಆಯಿತಾ, ಬಿಟ್ವೀನ್ ಟೂ ಮೌಂಟೇನ್ಸ್ ನಿಮಗೆ ಆಯಿತಾ. ಇಟ್ ಈಸ್ ವೆರಿ ಗುಡ್ ಬೇಸಿಕ್ಲಿ ಫಾರ್ ಸರ್ಫಿಂಗ್ ಆ್ಯಂಡ್ ಆಲ್. ನಿಮಗೆ ಇವಾಗ ಡ್ರೋನ್ ಶಾರ್ಟ್ಸ್ ತೊಗೊತೀನಿ. ದಿಸ್ ಪರ್ಸನ್ ಇಸ್ ಆ್ಯಕ್ಚುಲಿ ಫ್ರಮ್ ಸೌತ್ ಆಫ್ರಿಕಾ. ಸರ್ಫಿಂಗ್ ಹೋಗ್ತಾನೆ, ಅವನದೇನೋ ಸಿಗುತ್ತಾ ನೋಡೋಣ ಶಾರ್ಟ್ಸು ಆಯಿತಾ. ಬಟ್ ಇಟ್ ಈಸ್ ಜಸ್ಟ್ ಬ್ಯೂಟಿಫುಲ್. ಹೇಳ್ಬೇಕಂದ್ರೆ ವಾ ವಾ ವಾ. ಬರೀ ಬೀಚಸ್ ಸುತ್ತಾನಲ್ಲ ಬಡ್ಡಿ ಮಗ ಅಂದ್ಕೊಳ್ಬೇಡಿ. ಯೋಚನೆ ಮಾಡಿ, ಜನಗಳು ಅದೇ ಜಾಬ್ಗೆ, ಅದೇ ರೋಡು, ಅದೇ ಟ್ರಾಫಿಕ್ಕು, ಅದೇ ಕಾರು, ಅದೇ ಬೈಕು, ಅದರಲ್ಲೇ ಹೋಗ್ತಾರೆ ಆಯಿತಾ. ಡಿಫ್ರೆಂಟ್ ಬೀಚು ಡಿಫ್ರೆಂಟ್ ಥರ ಕಾಣುತ್ತೆ. ನನಗೆ ಬೀಚು ಟ್ರೆಕ್ಕಿಂಗ್ ಅಂದರೆ ನನಗೆ ತುಂಬ ಇಷ್ಟ. ಸೊ ಆ ಥರ ಜಾಗನ ಹುಡ್ಕೊಂಡು ಬಂದುಬಿಡ್ತೀನಿ ಆಯಿತಾ. ಈ ಜಾಗ ನನ್ನ ಲಿಸ್ಟಲ್ಲಿ ಇರಲಿಲ್ಲ ಆ್ಯಕ್ಚುಲಿ. ಏಕಾಸ್ ಬೀಚ್ ಅಂತ ಹೋಗಿದ್ದೆ, ಅದು ಅಷ್ಟೊಂದು ಏನೋ ಓಕೆ ಇತ್ತು. ಆ್ಯಂಡ್ ಇವತ್ತು ದಿನ ಹಾಳಾಗಿಬಿಡುತ್ತಲ್ಲ ಅಂದ್ಬಿಟ್ಟು ಇನ್ನೊಂದು ಬೀಚ್ ಹುಡ್ಕೊಂಡು ಬಿಸಿಲಲ್ಲಿ ಬಂದುಬಿಟ್ಟೆ. ಬಂದರೆ ಏನು ಸ್ವಾಮಿ ಇದು, ನನಗೆ ಈಜು ಬರಲ್ಲ. ಈಜು ಬಂದುಬಿಟ್ರೆ ಇಲ್ಲೆಲ್ಲ ಹೋಗಿ ಆಟಾಡ್ಕೊಂಡು ಬರ್ತಿದ್ದೆ ನೋಡಿ. ಸಿ ದಿಸ್ ಇಸ್ ದ ಎಕ್ಸೈಟ್ಮೆಂಟ್. ಇಫ್ ಯು ಸಿ ಮೀ ಶೋಯಿಂಗ್ ಯು ಹೌ ಇಟ್ ಇಸ್ ದ ಎಕ್ಸೈಟ್ಮೆಂಟ್ ದಟ್ ಐ ಹ್ಯಾವ್ ಆಯಿತಾ. ಬಿಕಾಸ್ ಐ ಹ್ಯಾವ್ ಸ್ಟಾರ್ಟೆಡ್ ಎಂಜಾಯಿಂಗ್ ಲೈಫ್ ಆಯಿತಾ. ದುಡ್ಡು ಅಂತ ಹಿಂದೆ ಓಡಿ ನಾನು ಎಷ್ಟು ಹಿಂದೆ ಓಡಿದ್ನೋ ದುಡ್ಡಿಂದ ಅಷ್ಟು ದೂರ ಓಡೋಗ್ಬಿಟ್ಲು ನನ್ನ ಚಿನ್ನ ಆಯಿತಾ. ಸೊ ಆಯಿತಾ, ಸೊ ಇಟ್ಸ್ ಅ ಸ್ಮಾಲ್ ಲೈಫ್. ಐ ಜಸ್ಟ್ ವಾಂಟ್ ಎಂಜಾಯ್ ಲೈಫ್ ದಿಸ್ ಆಯಿತಾ. ಐ ಆಮ್ ಜಸ್ಟ್ ಶೋಯಿಂಗ್ ಇಟ್ ಯು. ನೀವೇನಾದ್ರು ಲಾಂಬಾಗಿ ಇಂಡೋನೇಷ್ಯಾಗೆ ಬಂದಿಲ್ಲ ಅಂದರೆ ಇಂಡೋನೇಷ್ಯಾಗೆ ಬನ್ನಿ ಆಯಿತಾ. ಐ ವಿಲ್ ಬಿ ಅರೌಂಡ್ ಆಯಿತಾ. 2 years ವೀಸಾ ತೊಗೊಂಡು ಇದ್ಬಿಡೋಣ ಅಂತ ನಾನು ಪ್ಲಾನೇ ಮಾಡಿಬಿಟ್ಟಿದ್ದೀನಿ. ಬಿಕಾಸ್ ಐ ಆಮ್ ವೆರಿ ಹ್ಯಾಪಿ ಹಿಯರ್ ಫಾರ್ ಮೆನಿ ರೀಸನ್ಸ್. ಏನಕ್ಕೆ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಕೇಳಿ, ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ಕೊಡ್ತೀನಿ. ಲುಕ್ ಅಟ್ ದ ಬ್ರೇಕ್ ಇನ್ ದ ವೇವ್ಸ್. ಸರ್ಫಿಂಗ್ ಎಲ್ಲ ಕಲ್ತ್ಕೊಂಡ್ಬಿಟ್ರೆ, ಈಜು ಬಂದುಬಿಟ್ರೆ ಸರ್ಫಿಂಗ್ ಮಾಡಿಬಿಡ್ತೀರ ನೀವು 100% ಆಯಿತಾ. ಅದೊಂದು ಕಲ್ತ್ಕೊಂಡ್ಬಿಡಿ ಆಯಿತಾ. ಬರಲ್ಲ ಅಂದರೆ ಓಕೆ. ಟಾಪ್ ಶಾರ್ಟಲ್ಲಿ ನೋಡಿ, ಅಲ್ಲಿ ದೊಡ್ಡ ಮೌಂಟೇನ್ಸ್ ಇತ್ತು, ಅದು ನೋಡಿಲ್ಲ ಅನ್ಸುತ್ತೆ, ರಿವೈಂಡ್ ಮಾಡಿ ನೋಡಿ ಆಯಿತಾ. ಟಾಪಿಂದ ನೋಡಿದ್ರೆ ಹಿಂಗೆ ಕಾಣುತ್ತೆ ನೋಡಿ ಸ್ವಾಮಿ. ಈ ವಾಟರ್ ಕಲರ್ ನಮ್ಮಲ್ಲೂ ಓಷನ್ ಇದೆ ಆಯಿತಾ. ವೆಸ್ಟ್ ಕೋಸ್ಟ್, ಈಸ್ಟ್ ಕೋಸ್ಟ್ ಎಲ್ಲ ಕೋಸ್ಟಲ್ಲಿದೆ. ಬಟ್ ಈ ಥರ ನಮಗೆ ನೀರು ಕಾಣಲ್ಲ. ಅಂಡಮಾನಲ್ಲಿ ಕಾಣುತ್ತೆ ನಿಮಗೆ, ಬಟ್ ನಮ್ಮ ಇಂಡಿಯಾದಲ್ಲಿ ಪ್ರಾಪರ್ ಇಂಡಿಯಾ ಮೇನ್ಲ್ಯಾಂಡ್ ಇಂಡಿಯಾದಲ್ಲಿ ಕಾಣೋದಿಲ್ಲ ಆಯಿತಾ. ಸೊ ದ್ಯಾಟ್ ಈಸ್ ಅನ್ಫಾರ್ಚುನೇಟ್. ಇಟ್ಸ್ ಆ್ಯಂಡ್ ವೇವ್ಸ್ ಆರ್ ವೆರಿ ರಫ್. ಎಳ್ಕೊಂಡು ಓಡೋಗ್ಬಿಡ್ತದೆ. ಸೊ ಇದು ಸಮಯ ಬಂತು ಇಲ್ಲಿಂದ ಹೊರಡೋದಕ್ಕೆ. ನಿಮ್ಗೆ ಹೊಸ ಜಾಗದಲ್ಲಿ ಸಿಗ್ತೀನಿ. ನಾಳೆ ಎಲ್ಲಿ ಹೋಗ್ತೀನಿ ಅಂತ ಇನ್ನೂ ಪ್ಲಾನ್ ಮಾಡಿಲ್ಲ. ಸುಸ್ತಾಗಿದ್ದೀನಿ. ಏನಕ್ಕೆ ಗೊತ್ತಾ, ಬೆಳಗ್ಗೆ ಕಾರ್ಡಿಯೋ ಮಾಡಿದೆ, ವಾಪಸ್ ಬಂದು ಸ್ನಾನ ಮಾಡಿ ಮತ್ತೆ ಹೋಗಿ ಜಿಮ್ ಹೋದೆ, ಆಮೇಲೆ ಮತ್ತೆ ಇಲ್ಲಿಗೆ ಬಂದಿದ್ದೀನಿ. ಸಿಗ್ಲಾ ನಿಮಗೆ.